ಹಾಯ್ ಮಾಡಿಯಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಈ ದಿನ ವಿಶೇಷವಾದ ಒಂದು ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಕೆ ವ್ಯಾಲೆಟನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದ್ರ ಬಗ್ಗೆ ನಾನು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಮತ್ತು ತೆಲುಗು ಭಾಷೆಯಲ್ಲಿ 3 ಒಂದೇ ವಿಡಿಯೋದಲ್ಲಿ ನಾನು ಮರ್ಜ್ ಮಾಡಿ ನಿಮಗೆ ತೋರಿಸಲಿಕ್ಕೆ ನಾನು ಬರ್ತಾಯಿದ್ದೀನಿ ಗೆಳೆಯರೆ. ನೀವೆಲ್ಲರೂ ಯಾವುದೇ ಭಾಷೆಯಲ್ಲಿ ಈ ವಿಡಿಯೋನ ನೋಡಿದರೂ ಸಹಿತ ನಿಮಗೆ ಗೊತ್ತಾಗುತ್ತೆ ಗೆಳೆಯರೆ. ಇದರಲ್ಲಿ ಫಸ್ಟು ಮುಖ್ಯವಾಗಿ ನೀವೆಲ್ಲರೂ ಒಂದು ಆಧಾರ್ ಕಾರ್ಡನ್ನು ಫಸ್ಟು ಫೋಟೋ ಹೊಡೆದಿಟ್ಕೋಬೇಕು. ನಂತರ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕಿಬೋ ಅಕೌಂಟನ್ನು ಓಪನ್ ಮಾಡಬೇಕು. ಓಪನ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟ್ ನಿಮ್ಮ ಕಿಬೋ ಅಕೌಂಟನ್ನು ಓಪನ್ ಮಾಡಿದ ತಕ್ಷಣವೇ ಅದ್ರ ಒಳಗಡೆ ಮೇಲೆ ನಿಮಗೆ ಕೆ ವ್ಯಾಲೆಟ್ ಅನ್ನೋ ಒಂದು ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಅಲ್ಲಿ ಆ್ಯಡ್ಸ್ ನೋಡ್ತಾ ಇದ್ವಿ ಈ ಹಿಂದೆ, ಅದೇ ಥರ ಅಲ್ಲಿ ಕೆ ವ್ಯಾಲೆಟ್ ಅಂತೇಳಿ ನಿಮಗೆ ಕಾಣಿಸ್ತಾ ಇದೆ. ಹೌದಾ ಗೆಳೆಯರೆ? ಕಿಬೋ ಎಕ್ಸ್ಚೇಂಜ್ ಕೆಳಗಡೆ ಕೆ ವ್ಯಾಲೆಟ್ ಅಂತ ಇದೆ. ಆ ಕೆ ವ್ಯಾಲೆಟ್ ಅನ್ನೋದನ್ನು ನೀವು ಓಪನ್ ಮಾಡಿದ್ರೇ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಆಪ್ಷನ್ ಬರುತ್ತೆ. ನಾನು ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸಲಿಕ್ಕೆ ಬರ್ತಾಯಿದ್ದೀನಿ ಗೆಳೆಯರೆ. ನೀವು ಯಾರು ಈ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಕ್ಕಂಥವ್ರಾಗಿದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಗೆಳೆಯರೆ. ಮತ್ತು ಇದರಲ್ಲಿ ನಾನು ಡೈರೆಕ್ಟಾಗಿ ನಿಮಗೆ ತೋರಿಸ್ತಿದ್ದೀನಿ. ಈಗ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಈ ಕೆ ವ್ಯಾಲೆಟ್ ಅನ್ನೋದು ಈ ಥರ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಮ್ಮ ಆ್ಯಪ್ ಕೇಳುತ್ತೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ ಗೆಳೆಯರೆ, ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣವೇ ಈ ಥರ ಬರುತ್ತೆ ನಿಮಗೆ. ಅಲ್ಲಿ ಓಪನ್ ಮಾಡಿದರೆ ಅಲ್ಲಿ ಲೆಟ್ಸ್ ಗೋ ಅಂತೇಳಿ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ದಿ ಪಿನ್ ಕೋಡ್ ಅಂತ ಹೇಳಿರುತ್ತೆ. 4 ನಂಬರ್ ನೀವು ಪಿನ್ ನಂಬರ್ ಇಟ್ಕೋಬೇಕು. ಓಕೆ, ಆ ಪಿನ್ ನಂಬರ್ ಹೊಡೆದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ನೀವು ಅಲ್ಲಿ ನೋಡಬಹುದು. ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ನಿಮಗೆ ನಾನು ತೋರಿಸ್ತಾನೆ ಹೇಳ್ತಾ ಇದ್ದೀನಿ ಗೆಳೆಯರೆ. ಅಲ್ಲಿ ನಮ್ಮದು ಕಿಬೋ ಕಂಪನಿದು ಏನು ಓಪನ್ ಆಯಿತು, ಕಿಬೋ ಕಂಪ್ನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಕಾಪಿ ಮಾಡ್ಕೋಬೇಕು. ಅಡ್ರೆಸ್ನ ಕಾಪಿ ಮಾಡ್ಕೋಬೇಕು. ಹಾಗೆ ಇದನ್ನು ಸ್ಕ್ರೀನ್ಶಾಟ್ ಸಹಿತ ತೆಗೆದಿಟ್ಕೋಬೇಕು. ಯಾವುದು ಬಾರ್ಕೋಡನ್ನು ಅಲ್ಲಿ ಬಂದು ನೀವು ಆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು. ನಂತರ ಅಲ್ಲಿ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಬೇಕು. ನೀವೇನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ರೆ ಆ ಸ್ಕ್ರೀನ್ಶಾಟ್ನ ಕೆಳಗಡೆ ಫೋನ್ ನಂಬರು ಒಬ್ಬರಿಗೆ ಒಂದೇ ಫೋನ್ ನಂಬರ್ ನಾವು ಎಂಟ್ರಿ ಮಾಡಲೇಬೇಕು. ಓಕೆ ಗೆಳೆಯರೆ, ನೆಕ್ಸ್ಟು ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮೇಲ್ ಐ ಡಿ ನೀವು ಎಂಟ್ರಿ ಮಾಡಬೇಕು. ಕರೆಕ್ಟಾಗಿ ಒಬ್ಬರಿಗೆ ಒಂದು ಫೋನ್ ನಂಬರ್, ಒಬ್ಬರಿಗೆ ಒಂದು ಮೇಲ್ ಐ ಡಿ. ಓಕೆ ಗೆಳೆಯರೆ, ಇದು ಆದ ನಂತರನೇ ನೀವು ಅಡ್ರೆಸ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕು. ಒಂದು ಆಧಾರ್ ಕಾರ್ಡನ್ನು ಅಡ್ರೆಸ್ ಪ್ರೂಫು ಅಪ್ಲೋಡ್ ಮಾಡಿದರೆ ಮಾತ್ರ ನೆಕ್ಸ್ಟು ನಿಮಗೆ KYC ಅನ್ನೋದು ಸಕ್ಸಸ್ ಆಗುತ್ತೆ. ಇಷ್ಟು ನೀವು ಅಪ್ಲೋಡ್ ಮಾಡಿದ ತಕ್ಷಣವೇ ಅಲ್ಲಿ ನೋಡಿ ರೆಡ್ ಅಕ್ಷರ ಇದೆ. ಆದಮೇಲೆ ಇದು ರೊಟೇಷನ್ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ ಒಂದೊಂದು ಸಲ. ನೀವು ಯಾಕಂತ ಹೇಳಿದರೆ ನೀವು ಫೋಟೋ ಒಂದು ರೀತಿಯಲ್ಲಿ ತೆಗೆದಿಟ್ಕೊಂಡಿರ್ತಾರೆ ಆಧಾರ್ ಕಾರ್ಡು. ಓಕೆ ಗೆಳೆಯರೆ, ಈ ಥರ ಬಂದ ತಕ್ಷಣ ಸಬ್ಮಿಟ್ ಮಾಡಬೇಕು, ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಿದ ತಕ್ಷಣ ಈ ಥರ ಓಕೆ ಅಂತ ಹೊಡೆದ್ರೆ ನಿಮ್ಮದು ಸಕ್ಸಸ್ಫುಲ್ಲಿ ಕೆ ವ್ಯಾಲೆಟ್ KYC